ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಒಂದು ಕಾಯ್ತಿರೋದೇನೆಂದ್ರೆ ಬಿ ಎಡ್ ನ ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಅಷ್ಟು ಪ್ರಕಟ ಆಯಿತು. ಅದಾದ ನಂತರದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸಮಸ್ಯೆಗಳನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಈ ಒಂದು ಫೋರ್ತ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೆ ಇದೀಗ ಸಾಕಷ್ಟು ವಿದ್ಯಾರ್ಥಿಗಳು 2025ರಲ್ಲಿ ಈ ಒಂದು 2024-25ನೇ ಸಾಲಿನಲ್ಲಿ ಒಂದು ಫೋರ್ತ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಏನಿದೆಯಲ್ಲ ಬಿ ಎಡ್ಗೆ ಅಪ್ಲಿಕೇಶನ್ ಹಾಕಿರೋ ವಿದ್ಯಾರ್ಥಿಗಳು ಇದಕ್ಕೆ ವೆಯ್ಟ್ ಮಾಡ್ತಿರ್ತಾರೆ. ಅದು ಯಾವಾಗ ಪ್ರಕಟ ಆಗುತ್ತೆ, ಕಟ್ ಆಫ್ ಎಷ್ಟಕ್ಕೆ ನಿಂತ್ಕೋಬಹುದು, ಮತ್ತೆ ಯಾವೆಲ್ಲ ವಿದ್ಯಾರ್ಥಿಗಳನ್ನ ಅದಕ್ಕೆ ಪರಿಗಣಿಸ್ತಾರೆ, ಅದರಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳ ಹೆಸರು ಬರ್ಬೋದು, ಅದರಲ್ಲಿ ಸೀಟ್ ಸಿಗಬೇಕು ಅಂದ್ರೆ ವಿದ್ಯಾರ್ಥಿಗಳು ಏನನ್ನ ಮಾಡಬೇಕಿರುತ್ತೆ, ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗ್ಬೋದು, ಯಾರನ್ನ ಪರಿಗಣಿಸ್ತಾರೆ, ಅದಕ್ಕೆ ಒಂದೊಂದಾಗಿ ನಿಮ್ಗೆ ಈ ವಿಡಿಯೋದಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಹೆಚ್ಚಿಗೆ ಬಿ ಎಡ್ ಕುರಿತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿ, ಸುದ್ದಿಗಳನ್ನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿರುವಂತವರೆಲ್ಲರೂ ಕೂಡ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮನ್ನ ಸ್ನೇಹಿತರಿಗೆ ಮರೀದೆ ವಿಡಿಯೋ ಶೇರ್ ಮಾಡಿ. ವಿಡಿಯೋ ನೋಡಿದ ನಂತರದಲ್ಲಿ ಶೇರ್ ಮಾಡಿ ಅವರಿಗೆ ಒಂದು ಮಾಹಿತಿನ ಕೂಡ ತಲುಪಿಸಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರುವಂತದ್ದು. ಟೆಲಿಗ್ರಾಮ್ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿ, ನೋಟಿಫಿಕೇಶನ್, ಪಿಡಿಎಫ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಇಲಾಖೆ ಕಡೆಯಿಂದ ಬರ್ತಕ್ಕಂಥ ಎಲ್ಲ ಸುದ್ದಿಗಳು ಕೂಡ ಬೇಗ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಸಿಗ್ತಾ ಇರುತ್ತೆ. ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇವರು ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ಕ್ವಿಕ್ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿ, ಸುದ್ದಿ, ನೋಟಿಫಿಕೇಶನ್ ಜೊತೆಗೆ ವಿದ್ಯಾರ್ಥಿಗಳ ಪ್ರಸ್ತುತ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ರಿಪ್ಲೈ ಏನಾದ್ರು ಸ್ವಲ್ಪ ತಡ ಆದರೆ, ಯಾಕಂದ್ರೆ ನಾವು ಕೂಡ ಹೆಚ್ಚಿಗೆ ಒಂದು ವರ್ಕ್ ಅಲ್ಲಿ ಬಿಸಿ ಇರ್ತೇವೆ, ರಿಪ್ಲೈ ಏನಾದ್ರು ಬಂದಿಲ್ಲ ಅಂದ್ರೆ ನಿಮಗೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ಗಳು ಇರುತ್ತೆ, ನೀವು ವಿಡಿಯೋಸ್ ಅನ್ನ ಚೆಕ್ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳು ಹೆಚ್ಚಿಗೆ ಮಾಹಿತಿಯನ್ನು ತಿಳ್ಕೊಬಹುದಾಗಿರುತ್ತೆ, ಉಚಿತವಾಗಿ ತಿಳ್ಕೊಬಹುದಾಗಿರುತ್ತೆ. ಯಾರನ್ನ ಕೇಳೋದು ಏನು ಎತ್ತ ಬಿ ಎಡ್ ಕುರಿತು ಏನೂ ಗೊತ್ತಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಕನ್ನಡವಾದ ಯೂಟ್ಯೂಬ್ ಚಾನಲ್ ಪ್ರತಿಯೊಂದು ಮಾಹಿತಿಗಳು ನಿಮಗೆ ಸಿಗ್ತಾ ಇರುತ್ತೆ ಉಚಿತವಾಗಿ ಅಂತ ಹೇಳ್ತಾ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ನೋಡಿದ ನಂತರದಲ್ಲಿ ಶೇರ್ ಮಾಡಿ, ಅವ್ರಿಗೂ ಕೂಡ ಕನ್ನಡವಾದ ಯೂಟ್ಯೂಬ್ ಚಾನಲ್ ವಿಡಿಯೋಸ್ ಅನ್ನ ತಿಳಿಸಿ ಅಂತ ಹೇಳ್ತಾ ಬಿ ಎಡ್ ಅನ್ನ ಮಾಡಬೇಕು, ಗೌರ್ಮೆಂಟ್ ಸೀಟನ್ನ ಪಡ್ಕೊಂಡು ಅಂತಕ್ಕಂಥ ವಿದ್ಯಾರ್ಥಿಗಳಿಗೆಲ್ಲ ಹೆಲ್ಪ್ ಆಗುತ್ತೆ ತುಂಬಾನೇ ಅಂತ ಹೇಳ್ತಾ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು ಇವಾಗ. ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಏನಂದ್ರೆ ಫೋರ್ತ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ, ಯಾಕಂದ್ರೆ ಒಂದು ಥರ್ಡ್ ರೌಂಡ್ ಅಲ್ಲಿ ಬಹುತೇಕ ವಿದ್ಯಾರ್ಥಿಗಳ ಹೆಸರು ಬಂದು ಕಾಲೇಜ್ ಕೂಡ ಸಿಕ್ಕಿರುವಂತದ್ದು, ಕಡಿಮೆ ಪರ್ಸೆಂಟೇಜ್ ಹೊಂದಿರುವಂತಹ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಲಿಸ್ಟ್ ಅಲ್ಲಿ ಹೆಸರು ಬಂದು ಕಾಲೇಜ್ ಸಿಕ್ಕಿದೆ. ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕಳೆದ ರೌಂಡ್ ಗಳಲ್ಲಿ ಲಿಸ್ಟ್ ಅಲ್ಲಿ ಹೆಸರೇ ಬಂದಿರಲ್ಲ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಇವಾಗ ವಿದ್ಯಾರ್ಥಿಗಳಿಗೆ ಕಾಲೇಜಲ್ಲಿ ಅಲರ್ಟ್ ಆಗಿರುವಂತಹ ಸೀಟ್ ಕೂಡ ಅಲರ್ಟ್ ಆಗಿದೆ. ಇನ್ನ ಕೆಲ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಎಲ್ಲ ಬಂದಿದೆ. ಆ ಒಂದು ಸ್ಟಾರ್ ಮಾರ್ಕ್ ಬಂದಿರುವಂತಹ ವಿದ್ಯಾರ್ಥಿಗಳು ಫೋರ್ತ್ ರೌಂಡ್ ಬಗ್ಗೆ ಸಾಕಷ್ಟು ಪ್ರಶ್ನೆ ಕೇಳ್ತಾರೆ. ಈ ಒಂದು ಕಾಲೇಜ್ ಸಿಕ್ಕಿರುವಂತಹ ವಿದ್ಯಾರ್ಥಿಗಳು ಕೂಡ ಸಿಕ್ಕ ಕಾಲೇಜ್ ಬೇಡ ಅಂತ ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡ್ಕೊಂಡಿದ್ದಾರೆ. ನಂತರದಲ್ಲಿ ಇತರ ವಿದ್ಯಾರ್ಥಿಗಳು ಕೆಲವೊಂದು ಸಮಸ್ಯೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ, ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೊಳ್ಳೋದಾಗಿರ್ಬೋದು ಅಥವಾ ಸಿಕ್ಕಿರುವಂತಹ ಕಾಲೇಜ್ ಬಗ್ಗೆ ಹೆಚ್ಚಿಗೆ ಮಾಹಿತಿನ ಗೊತ್ತಿಲ್ಲದೆ ನೆಕ್ಸ್ಟ್ ರೌಂಡ್ ಇನ್ನೊಂದು ಮತ್ತೊಂದೆಲ್ಲ ಅವರಿಗೆ ಸಮಸ್ಯೆಗಳಾಗಿರುವಂತದ್ದು. ಹಾಗಾಗಿ ಯಾವ ವಿದ್ಯಾರ್ಥಿನ ಪರಿಗಣಿಸ್ತಾರೆ, ಫೋರ್ತ್ ರೌಂಡ್ಗೆ ಯಾರೆಲ್ಲ ಹೋಪ್ ಇಟ್ಕೋಬಹುದು, ಯಾರನ್ನ ಪರಿಗಣಿಸ್ತಾರೆ, ಯಾರ ಹೆಸರು ಲಿಸ್ಟ್ ಅಲ್ಲಿ ಬರುತ್ತೆ, ಮತ್ತೆ ಸೀಟ್ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಕಟ್ ಆಫ್ ಎಲ್ಲ ಎಷ್ಟು ಇರುತ್ತೆ ಅಂತೆಲ್ಲ ಒಂದೊಂದು ಇದಾವಲ್ಲ, ಒಂದೊಂದಾಗಿ ನಾನು ತಿಳಿಸುವಂತಂದ್ರೆ ಮೊದಲನೇದಾಗಿ ಇಲಾಖೆ ಕಡೆಯಿಂದ ಕೊಟ್ಟಿರುವಂತ ಮಾಹಿತಿ ಏನಂದ್ರೆ ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅನ್ನ ಜನವರಿ ತಿಂಗಳ 3ಕ್ಕೆ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ರು. ಜನವರಿ 6ನೇ ತಾರೀಕು ಒಳಗಡೆ ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ ಪಡ್ಕೊಬೇಕು. ಜನವರಿ 9ನೇ ತಾರೀಕಿನ ಒಳಗಡೆ ಸಿಕ್ಕಂತ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಅಂತೆಲ್ಲ ಇಲಾಖೆಯವರು ಮಾಹಿತಿನ ಕೊಟ್ಟರು. ನಂತರದಲ್ಲಿ ಒಂದು ಫೋರ್ತ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಏನಿದೆಯಲ್ಲ ಅದನ್ನ ವಿದ್ಯಾರ್ಥಿಗಳಿಗೆ ಜನವರಿ ತಿಂಗಳ 15, 2024ರಂದು 2024 ಅಂತಾನೆ ಬರ್ತದೆ. ಸೊ ಜನವರಿ 15, 2025ರಂದು ಪ್ರಕಟಿಸಲಾಗ್ತದೆ ಫೋರ್ತ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂತ ಇಲಾಖೆಯವರು ಮಾಹಿತಿನ ತಿಳಿಸಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಸೀಟ್ ಮೆಟ್ರಿಕ್ಸ್ ಏನಿದೆಯಲ್ಲ ಅದನ್ನ ಜನವರಿ ತಿಂಗಳ 10ನೇ ತಾರೀಕಿನಂದು ಹಾಗೂ ಮತ್ತೆ ಆಪ್ಷನ್ ಎಂಟ್ರಿಗಳನ್ನ ಜನವರಿ 10ರಿಂದ 13ರ ತನಕ ಕೊಡೋದಕ್ಕೆ ಸಂಬಂಧಪಟ್ಟಂತೆ ಅವರು ದಾಖಲಾತಿಯ ಪ್ರಕ್ರಿಯೆ ವೇಳಾಪಟ್ಟಿ ಅಧಿಸೂಚನೆ ಪ್ರಕಟ ಆಗಿತ್ತಲ್ಲ ಆ ಸಂದರ್ಭದಲ್ಲಿ ಬಂದಂತ ಒಂದು ದಾಖಲಾತಿಯ ಪ್ರಕ್ರಿಯೆ ವೇಳಾಪಟ್ಟಿಯಲ್ಲಿ ಮಾಹಿತಿನ ಕೊಟ್ಟಿದ್ರು. ಅದನ್ನೇ ಕೂಡ ಈಗ ಇದುವರೆಗೂ ಕೂಡ ಫಾಲೋ ಮಾಡ್ಕೊಂಡು ಕೂಡ ಬರ್ತಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಇದೀಗ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಆಗ್ತಿರೋದೇನೆಂದ್ರೆ, ಹಾಗಿದ್ರೆ ಒಂದು ಫೋರ್ತ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂತೂ ಬರೋದು ಜನವರಿ 15ಕ್ಕೆ ಅಂತ ಗೊತ್ತಾಯ್ತು ಸದ್ಯಕ್ಕಿರೋ ಮಾಹಿತಿ ಪ್ರಕಾರ. ಆ ಒಂದು ಫೋರ್ತ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನಮಗೆ ಸೀಟ್ ಸಿಗುತ್ತಾ, ಸೀಟ್ ಸಿಗಬೇಕು ಅಂದ್ರೆ ಏನ್ ಮಾಡಬೇಕು, ಎಷ್ಟು ಕಟ್ ಆಫ್ ನಿಂತ್ಕೋಬಹುದು, ಯಾವೆಲ್ಲ ವಿದ್ಯಾರ್ಥಿಗಳ ಹೆಸರು ಬರುತ್ತಾಗಿದೆ, ನಂದು 2 ಬಾರಿ ಕಾಲೇಜ್ ಸಿಕ್ಕಿದೆ ಅಥವಾ 2 ಬಾರಿ ಸ್ಟಾರ್ ಮಾರ್ಕ್ ಬಂದಿದೆ ನನಗೆ, ಅಥವಾ ಈ ಬಾರಿ ನಾನು ನೆಕ್ಸ್ಟ್ ರೌಂಡ್ ಅಂತ ಅಡ್ಮಿಷನ್ ಸ್ಲಿಪ್ ತಗೊಂಡ್ಬಿಟ್ಟಿದ್ದೀನಿ, ಇನ್ನೊಂದು ಮತ್ತೊಂದು ಈ ತರ ಸಾಕಷ್ಟು ಪ್ರಶ್ನೆಗಳು ನಿಮ್ಮ ಇರುವಂತದ್ದು. ಇವಾಗ ಕಟ್ ಆಫ್ ಎಷ್ಟಕ್ಕೆ ನಿಂತ್ಕೋಬಹುದು ಅದ್ರ ಬಗ್ಗೆ ಮೊದಲನೇದಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ವಿದ್ಯಾರ್ಥಿಗಳಿಗೆ. ಕಟ್ ಆಫ್ ಏನಿದೆಲ್ಲ ವಿದ್ಯಾರ್ಥಿಗಳು ಈ ಒಂದು ಫೋರ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ ಹೇಳಿದ್ರೆ ಥರ್ಡ್ ರೌಂಡ್ಗೆ ಕಟ್ ಆಫ್ ಅಂತೂ ಆಲ್ಮೋಸ್ಟ್ ತುಂಬಾ ಇಳಿಕೆ ಆಯಿತು ಅಂತ ಹೇಳ್ಬೋದಾಗಿರುತ್ತೆ. ಕಟ್ ಆಫ್ ಇಲಾಖೆ ಕಡೆಯಿಂದ ಪ್ರಕಟಣೆ ಮಾಡಿಲ್ಲ ಅಂದ್ರೆ ತುಂಬಾ ಇಳಿಕೆ ಅಂತೂ ಆಗಿರೋದು ಗಮನಿಸಬಹುದಾಗಿರುತ್ತೆ. ಈ ಫೋರ್ತ್ ರೌಂಡ್ಗೂ ಕೂಡ ವಿದ್ಯಾರ್ಥಿಗಳಿಗೆ ಕಟ್ ಆಫ್ ಏನಾದ್ರು ಹೆಚ್ಚಿಗೆ ಆಗುತ್ತೆ ಅಂತೆಲ್ಲ ಕೇಳಿದ್ರಿಲ್ಲ, ವಿದ್ಯಾರ್ಥಿಗಳಿಗೆ ಕಟ್ ಆಫ್ ರೌಂಡ್ ಇಂದ ರೌಂಡ್ಗೆ ಇಳಿಕೆನೇ ಆಗಿ ಬರುತ್ತೆ. ಈಗ ಥರ್ಡ್ ರೌಂಡ್ ಅಲ್ಲಿ ಇಳಿಕೆ ಆಗಿದೆ ಅಂದ್ರೆ ಫೋರ್ತ್ ರೌಂಡ್ಗೂ ಕೂಡ ಅಷ್ಟೇ ವಿದ್ಯಾರ್ಥಿಗಳಿಗೆ ಇಳಿಕೆ ಆಗುತ್ತೆ. ಅಂದ್ರೆ ತುಂಬಾ ತೀರಾ ಕಡಿಮೆ ಪರ್ಸೆಂಟೇಜ್ಗೆ ಹೋಗ್ಬಿಡಲ್ಲ ಅದು ಕಟ್ ಆಫ್. ಸೊ ಒಂದು ಲಿಮಿಟ್ ಅಲ್ಲೇ ವಿದ್ಯಾರ್ಥಿಗಳಿಗೆ ಇರುತ್ತೆ. ಆ ಒಂದು ಕಟ್ ಆಫ್ ಪ್ರಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಲಿಸ್ಟ್ ಅಲ್ಲಿ ಹೆಸರು ಬರೋದೆಲ್ಲ ಆಗಿರುತ್ತೆ. ಬಹುತೇಕ ಹೆಸರು ಬಂದೇ ಬರುತ್ತೆ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಕಟ್ ಆಫ್ ಫೋರ್ತ್ ರೌಂಡ್ ಆಗಿರೋದ್ರಿಂದ ಅಪ್ಲಿಕೇಶನ್ ಹಾಕಿರೋ ಬಹುತೇಕ ವಿದ್ಯಾರ್ಥಿಗಳ ಹೆಸರು ಬರುತ್ತೆ, ಸ್ಟಾರ್ ಬರೋ ಸಾಧ್ಯತೆ ಇರುತ್ತೆ. ಸೀಟ್ ಸಿಗ್ಬೇಕಾದ್ರೆ ಏನ್ ಮಾಡಬೇಕು, ಯಾರನ್ನ ಪರಿಗಣಿಸ್ತಾರೆ, ಈ ಒಂದು ಪ್ರಶ್ನೆಗೆ ಹೇಳೋದ್ರೆ ಈಗ ನಾನು ಸ್ಟಾರ್ ಮಾರ್ಕ್ನ ಬರಬಾರ್ದು ಅಂದ್ರೆ ವಿದ್ಯಾರ್ಥಿಗಳಿಗೆ ಪ್ರಮುಖವಾದಂತಹ ಅಂಶಗಳಿರುತ್ತೆ. ಅದ್ರ ಬಗ್ಗೆ ಹೆಚ್ಚಿಗೆ ವಿಡಿಯೋಸ್ ಕೂಡ ಮಾಡಿ ನಿಮಗೆ ಮಾಹಿತಿನ ಕೊಟ್ಟಿದ್ದಾನೆ. ಇದೀಗ ಯಾರನ್ನ ಪರಿಗಣಿಸ್ತಾರೆ, ನಂತರದಲ್ಲಿ ಸ್ಟಾರ್ ಮಾರ್ಕ್ ಬರಬಾರ್ದು ಅಂದ್ರೆ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸೀಟ್ ಸಿಗಬೇಕು ಏನ್ ಮಾಡಬೇಕು ಇದ್ರ ಬಗ್ಗೆ ಹೇಳ್ತೇನೆ. ಮೊದಲನೇದಾಗಿ ಯಾರನ್ನ ಪರಿಗಣಿಸ್ತಾರೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಯಾರಿಗೆ 3ನೇ ರೌಂಡ್ ನಲ್ಲಿ ಮಾತ್ರ ಕಾಲೇಜು ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬಂದಿರುತ್ತೆ, ವೆರಿಫಿಕೇಶನ್ ಆದಾಗಿಂದ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲಿ ಹೆಸರೇ ಬಂದಿಲ್ಲ, ನಂದು ಥರ್ಡ್ ರೌಂಡ್ ಅಲ್ಲಿ ಮಾತ್ರ ನಂದು ಹೆಸರು ಬಂದಿದೆ ಅಂತಕ್ಕಂಥ ವಿದ್ಯಾರ್ಥಿಗಳು ಇದ್ದಿರಲ್ಲ, ಆ ಒಂದು ವಿದ್ಯಾರ್ಥಿಗಳಿಗೆ
ಕಾಲೇಜ್ ಸಿಕ್ಕಿದೆ ಅನ್ಕೊಳ್ಳಿ, ಕಾಲೇಜ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ಸಿಕ್ಕಂಥ ಕಾಲೇಜು ನನಗೆ ಬೇಡ ಅಂದ್ಬಿಟ್ಟು ಅಡ್ಮಿಷನ್ ಸ್ಲಿಪ್ಪು ತಗೊಂಡಿರಬಾರ್ದು ವಿದ್ಯಾರ್ಥಿಗಳು. ಅರ್ಥ ಮಾಡ್ಕೊಳ್ಳಿ, ಅಡ್ಮಿಷನ್ ಸ್ಲಿಪ್ಪನ್ನು ನೀವು ತಗೊಂಡಿರಬಾರ್ದು. ನಂತರದಲ್ಲಿ ವಿದ್ಯಾರ್ಥಿಗಳು ಆ ಒಂದು ಲಿಸ್ಟಲ್ಲಿ ಹೆಸರು ಬಂದಿರುತ್ತೆ, ಅಡ್ಮಿಷನ್ ಸ್ಲಿಪ್ ಏನು ತಗೊಳ್ದೇನೆ ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ ಅಂತ ಆಯ್ಕೆ ಮಾಡಿರಬೇಕು. ನೀವು ಅಡ್ಮಿಷನ್ ಸ್ಲಿಪ್ ತಗೊಂಡಿಲ್ಲ ಅಂದ ತಕ್ಷಣ ಫೋರ್ತ್ ರೌಂಡ್ಗೆ ಪರಿಗಣಿಸಲ್ಲ, ಯಾಕಂದ್ರೆ ನಿಮಗೆ ಸೀಟ್ ಅಲ್ಲಿ ಕಾಲೇಜ್ ಸಿಕ್ಕಿದೆ. ಸೊ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ಹೇಳ್ತಿರೋದು, ಕಾಲೇಜ್ ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳಿಗೆ ಫೋರ್ತ್ ರೌಂಡನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ರೆ, ಅಂದರೆ ಮುಂದಿನ ಸೀಟು ಹಂಚಿಕೆ ಆಯ್ಕೆ ಬಯಸಿರೋ ಅಂತೆಲ್ಲ ಇತ್ತು. ನಾವು ಕೂಡ ಅದನ್ನ ಯಾವ್ದಾದ್ರು ಸೆಲೆಕ್ಟ್ ಮಾಡಬೇಕು, ಯಾರು ಸೆಲೆಕ್ಟ್ ಮಾಡ್ಕೊಳ್ಳಿ ಏನು ಎತ್ತ ಅಂತೆಲ್ಲ ವಿದ್ಯಾರ್ಥಿಗಳು ಹೇಳಿದ್ವಿ. ಸೊ ಎಲ್ಲ ವಿದ್ಯಾರ್ಥಿಗಳು ಯಾರು ಸೆಲೆಕ್ಟ್ ಮಾಡ್ಕೊಂಡಿರ್ತಾರಲ್ಲ, ಫೋರ್ತ್ ರೌಂಡ್ ಹೋಗ್ತೀನಿ ನಾನು ನೆಕ್ಸ್ಟ್ ರೌಂಡ್ ಅಂತ ಆಯ್ಕೆ ಮಾಡಿರುವಂಥ ವಿದ್ಯಾರ್ಥಿಗಳನ್ನ ಮಾತ್ರ ಪರಿಗಣಿಸ್ತಾರೆ. ಸೊ ಇದೀಗ ಆಯ್ಕೆ ಮಾಡ್ಕೋಬಹುದು ಅಂತೆಲ್ಲ ಕೇಳ್ತೀರಾ, ಡೇಟ್ ಅಂತ ಮುಗಿದೋಗಿರುವಂಥದ್ದು. ಯಾವಾಗ ನಿಮ್ಗೆ ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೊಳ್ಳೋದಕ್ಕೆ ದಿನಾಂಕ ಕೊಟ್ಟಿರ್ತಾರಲ್ಲ, ಆ ಸಂದರ್ಭದಲ್ಲಿ ನೀವು ಅಡ್ಮಿಷನ್ ಸ್ಲಿಪ್ ಪಡ್ಕೊಬೇಕು, ಅಥವಾ ಆ ಡೇಟಲ್ಲೇ ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ ಅಂತ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಸೊ ಇದೀಗ ವಿದ್ಯಾರ್ಥಿಗಳಿಗೆ ದಿನಾಂಕ ಅಂತ ಮುಗಿದಿರುವಂಥದ್ದು, ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡುವಂಥದ್ದು. ಸೊ ಯಾವೆಲ್ಲ ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ ಅನ್ನ, ಅಂದ್ರೆ ಸಿಕ್ಕಿರೋ ಕಾಲೇಜ್ ಬೇಡ ಅಂದ್ಬಿಟ್ಟು ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡಿರ್ತೀರಾ, ಅವರಿಗೆ ಮಾತ್ರ ಅವಕಾಶ ಇರುತ್ತೆ. ಮತ್ತೆ ಅಡ್ಮಿಷನ್ ಸ್ಲಿಪ್ ನ ಪಡೆದುಕೊಳ್ಳದೆ ಇರಬೇಕು ನೀವು. ಸೊ ಒಂದಾಯ್ತು. ಇವಾಗ ನಂತರದಲ್ಲಿ ಇನ್ನೊಂದು ವಿದ್ಯಾರ್ಥಿ ಅಂದ್ರೆ ಸ್ಟಾರ್ ಮಾರ್ಕ್, ಥರ್ಡ್ ರೌಂಡ್ ಅಲ್ಲಿ ಸ್ಟಾರ್ ಮಾರ್ಕ್ ಬಂದಿರುವಂತ ವಿದ್ಯಾರ್ಥಿಗಳು ಇದೆಯಲ್ಲ, ಈ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ರೌಂಡ್ ಅಂತ ಆಯ್ಕೆ ಮಾಡ್ಲಿಕ್ಕೆ ಬರೋದಿಲ್ಲ, ಅದು ವೆಬ್ಸೈಟ್ ಅಂತ ಓಪನ್ ಆಗೋದಿಲ್ಲ ವಿದ್ಯಾರ್ಥಿಗೆ. ಯಾಕಂದ್ರೆ ಚಲನ್ ಜನರೇಟ್ ಅಂತ ಆಪ್ಷನ್ ಇರುತ್ತೆ, ಸೀಟ್ ಸಿಕ್ಕರೆ ಚಲನ್ ಅಂತ ಬರುತ್ತೆ, ಇಲ್ಲಾಂದ್ರೆ ಚಲನ್ ಅಂತ ಬರೋದಿಲ್ಲ. ಆ ಕಾರಣಕ್ಕೆ ನಿಮಗೆ ನೆಕ್ಸ್ಟ್ ರೌಂಡ್ ಅಂತ ಕೊಡ್ಲಿಕ್ಕೆ ಬರೋದಿಲ್ಲ. ಬಟ್ ಆಟೋಮೆಟಿಕ್ಲಿ ಥರ್ಡ್ ರೌಂಡ್ ಅಲ್ಲಿ ಮಾತ್ರ, ಅಂದ್ರೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬಂದು ಸೀಟ್ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಸ್ಟಾರ್ ಬಂದಿರೋರು ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಸ್ಟಾರ್ ಬರಬಾರ್ದು, ಸೆಕೆಂಡ್ ರೌಂಡ್ ಅಲ್ಲಿ ಸ್ಟಾರ್ ಬರಬಾರ್ದು, ಫಸ್ಟ್ ರೌಂಡ್ ಅಲ್ಲೂ ಕಾಲೇಜ್ ಸಿಕ್ಕಿರಬಾರ್ದು, ಸೆಕೆಂಡ್ ರೌಂಡ್ ಅಲ್ಲೂ ಕಾಲೇಜ್ ಸಿಕ್ಕಿರಬಾರ್ದು. ಥರ್ಡ್ ರೌಂಡ್ ಅಲ್ಲಿ ವೆರಿಫಿಕೇಶನ್ ಆದಾಗಿಂದ ಥರ್ಡ್ ರೌಂಡ್ ಅಲ್ಲಿ ಮಾತ್ರ ವಿದ್ಯಾರ್ಥಿಗಳಿಗೆ ಲಿಸ್ಟ್ ಅಲ್ಲಿ ಹೆಸರು ಬಂದು ಸ್ಟಾರ್ ಬಂದಿರುವಂತಹ ವಿದ್ಯಾರ್ಥಿಗಳು ಫೋರ್ತ್ ರೌಂಡ್ಗೆ ಎಲಿಜಿಬಲ್ ಇರ್ತೀರಾ. ಓಕೆನಾ, ನೀವು ಅರ್ಹತೆನ ಹೊಂದಿರ್ತೀರಾ. ಅರ್ಥ ಆಗಿದೆ ಈಗ ನಿಮಗೆ. ಅಥವಾ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿತ್ತು, ಸೆಕೆಂಡ್ ರೌಂಡ್ ಸ್ಟಾರ್ ಬಂತು, ಥರ್ಡ್ ರೌಂಡಲ್ಲಿ ಹೆಸರು ಬಂದಿಲ್ಲ, ಅಥವಾ ಫಸ್ಟ್ ರೌಂಡಲ್ಲಿ ಸ್ಟಾರ್ ಬಂದಿತ್ತು, ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸಿಕ್ತು, ಥರ್ಡ್ ರೌಂಡಲ್ಲಿ ಹೆಸರು ಬಂದಿಲ್ಲ, ಈ ಎಲ್ಲ ವಿದ್ಯಾರ್ಥಿಗಳನ್ನ ಪರಿಗಣಿಸೋದಿಲ್ಲ ಫೋರ್ತ್ ರೌಂಡ್ಗೆ. ಯಾಕಂದ್ರೆ ಒಬ್ಬ ವಿದ್ಯಾರ್ಥಿಗೆ 2 ಬಾರಿ ಮಾತ್ರ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬರುವಂತದ್ದು ಇರುತ್ತೆ. ಆ ಕಾರಣಕ್ಕೆ 2 ಬಾರಿ ಅಂದ್ರೆ ಒಂದ್ಸರಿ ಕೊಡ್ತಾರೆ, ಆ ಒಂದು ಕಾಲೇಜೆಲ್ಲ ಬೇಡ ಅಂದ್ರೆ ನೆಕ್ಸ್ಟ್ ರೌಂಡ್ ಹೋಗೋದಾಗಿರುತ್ತೆ. ಅಥವಾ ನೆಕ್ಸ್ಟ್ ಇವಾಗ ಫಸ್ಟ್ ರೌಂಡ್ ಸ್ಟಾರ್ ಬಂದಿದೆ, ಸೆಕೆಂಡ್ ರೌಂಡ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ಕಾಲೇಜ್ ಸಿಕ್ಕಿದೆ ಅಂದ್ರೆ ಅದೇ ಫೈನಲ್. ಯಾಕಂದ್ರೆ 2 ಬಾರಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬಂದಿರುತ್ತೆ. ಯಾಕಂದ್ರೆ ವಿದ್ಯಾರ್ಥಿಗಳು ಫಸ್ಟ್ ಮಿಸ್ಟೇಕ್ ಅವ್ರು ಮಾಡ್ಕೊಂಡ್ರ ಕಾರಣ ಸ್ಟಾರ್ ಬಂದಿರುತ್ತೆ. ಸೊ ವಿದ್ಯಾರ್ಥಿ ಸಮಸ್ಯೆ ಏನು ಮಾಡ್ತು ಇಲಾಖೆದಲ್ಲ, ಆ ಕಾರಣಕ್ಕೆ ಒಬ್ಬ ವಿದ್ಯಾರ್ಥಿಗೆ 2 ಬಾರಿ ಮಾತ್ರ ಅವಕಾಶ ಇರುತ್ತೆ ಅಂತ ಹೇಳ್ತಾ, ನಂತರದಲ್ಲಿ ಕಾಲೇಜ್ ಸಿಕ್ಕಿರುತ್ತೆ, ಸ್ಟಾರ್ ಬಂದಿರುತ್ತೆ ಅಂದ್ರೆ ಕೂಡ ಸ್ಟಾರ್ ಬಂದಿರೋದು ಆ ವಿದ್ಯಾರ್ಥಿ ಪ್ರಾಬ್ಲಮ್, ಯಾಕಂದ್ರೆ ಅವ್ರಿಗೆ ಕಾಲೇಜ್ ಕೊಟ್ಟರಲ್ಲ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಸ್ಟಾರ್ ಬಂದವರು ಇನ್ನೊಂದು ಮತ್ತೊಂದೆಲ್ಲ ಇವಾಗ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಥರ್ಡ್ ರೌಂಡ್ ಅಲ್ಲಿ ಸ್ಟಾರ್ ಬಂದಿರಬೇಕು, ಅಥವಾ ಕಾಲೇಜ್ ಸಿಕ್ಕಿ ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡಿರ್ಬೇಕು ಆ ವಿದ್ಯಾರ್ಥಿಗಳು ಮಾತ್ರ. ಅಂದ್ರೆ ಥರ್ಡ್ ರೌಂಡ್ ಅಲ್ಲಿ ಮಾತ್ರ ಈ ತರ ಆಗಿದ್ರೆ ಅವರು ಫೋರ್ತ್ ರೌಂಡ್ಗೆ ಎಲಿಜಿಬಲ್ ಇರ್ತೀರಾ. ಅರ್ಥ ಆಗಿದೆ ಈಗ ನಿಮಗೆ. ನಂತರದಲ್ಲಿ ಇನ್ನ ಒಂದು ವೆರಿಫಿಕೇಶನ್ ಆದಾಗಿಂದ ಇನ್ನ ಕಡಿಮೆ ಪರ್ಸೆಂಟೇಜ್ ನಿಮ್ದಿದ್ದು, ಆ ಕಾರಣಕ್ಕೆ ಲಿಸ್ಟ್ ಹೆಸರು ಬಂದಿಲ್ಲ ಅಂದ್ರೂ ಕೂಡ ನೀವು ಹೋಪನ್ ಇಟ್ಕೋಬಹುದು. ಕಟ್ ಆಫ್ ಏನಾರ ಕಡಿಮೆ ಅಂದ್ರೆ ಫೋರ್ತ್ ರೌಂಡ್ಗೂ ಕೂಡ ನಿಮ್ಮ ಹೆಸರು ಬರುವಂತದ್ದು. ಈಗ ಅರ್ಥ ಆಯ್ತು ವಿದ್ಯಾರ್ಥಿಗಳು ಯಾರನ್ನ ಪರಿಗಣಿಸ್ತಾರೆ ಅಂತ ಅಂದ್ಬಿಟ್ಟು, ಈ ಎಲ್ಲ ವಿದ್ಯಾರ್ಥಿಗಳನ್ನ ಪರಿಗಣಿಸ್ತಾರೆ. ಹಾಗಾದ್ರೆ ಸೀಟ್ ಸಿಗ್ಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ, ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೋಟದ ಸೀಟ್ ಆಗಿರೋದ್ರಿಂದ BEdಗೆ ರೌಂಡ್ ಇಂದ ರೌಂಡ್ಗೆ ಇಳಿಕೆ ಆಗ್ತಾನೆ ಬರ್ತಾ ಇರುತ್ತೆ, ಅಂದ್ರೆ ಎಲ್ಲ ಫಿಲ್ ಆಗ್ತಾ ಇರುತ್ತೆ. ಈಗ ಫೋರ್ತ್ ರೌಂಡ್ ಕೂಡ ಬಹುತೇಕವಾಗಿ ಎಲ್ಲ ಕಡೆ ಫುಲ್ ಆಗಿರುತ್ತೆ ಅನ್ಬೋದು. ಯಾವ್ದಾರ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡ್ಕೊಳ್ಳಿ, ಸರಿ ಈಗ ಸೀಟ್ ಸಿಗಬೇಕು ಅಂದ್ರೆ ಏನ್ ಮಾಡಬೇಕು, ಎಷ್ಟು ಪರ್ಸೆಂಟ್ ಇದೆ ಅಂತೆಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಶ್ನೆ ಕೇಳ್ತಿರ್ತಾರೆ. ನಿಮ್ದು ಎಷ್ಟೇ ಪರ್ಸೆಂಟ್ ಇರಲಿ ವಿದ್ಯಾರ್ಥಿಗಳಿಗೆ, ಕಟ್ ಆಫ್ ಫಸ್ಟ್ ಪರ್ಸೆಂಟೇಜ್ ಹೆಚ್ಚಿಗೆ ಬಂದ್ರೆ ಮಾತ್ರ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬರೋದಿರುತ್ತೆ. ನಿಮ್ದು 80 ಇದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಯಾವ ತರ ಮಾಡ್ತಿರ್ತಾರೆ, 75 ಇದ್ರು 70 ಇದ್ರು 65 ಇದ್ರು ಎಷ್ಟು ಆಪ್ಷನ್ ಎಂಟ್ರಿ ಯಾವ ತರ ಮಾಡ್ತೀರಾ, ಎಷ್ಟು ಕಾಲೇಜ್ ಆಯ್ಕೆ ಮಾಡ್ತೀರಾ ಅನ್ನೋದಲ್ಲ, ಕಾಲೇಜ್ ಆಯ್ಕೆ ಮಾಡೋದ್ರಲ್ಲಿ ಸೀಟ್ ಯಾವ ತರ ಇದೆ, ಇನ್ನೊಂದು ಮತ್ತೆ ಸೀಟ್ ಮೆಟ್ರಿಕ್ಸ್ ಯಾವ ತರ ಗಮನಿಸಬೇಕು ಅಂತೆಲ್ಲ ವಿಡಿಯೋ ಕೂಡ ಮಾಡಿರುವಂಥದ್ದು ನಾವು. ಸೊ ಸೀಟ್ ಮೆಟ್ರಿಕ್ಸ್ ಬಂದಂಥ ಸಂದರ್ಭದಲ್ಲೂ ಕೂಡ ನಿಮಗೆ ಅದ್ರ ಬಗ್ಗೆ ಮಾಹಿತಿನ ಕೊಡ್ತಾನೆ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ನಾನು ಅನಲೈಸ್ ಮಾಡಿ, ನಂತರದಲ್ಲಿ ಆ ಒಂದು ಕಾಲೇಜಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ, ನಂತರದಲ್ಲಿ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಗಳನ್ನು ಮಾಡಿದಾಗ ಹೆಚ್ಚಿಗೆ ಕಾಲೇಜ್ ಅಟ್ಲೀಸ್ಟ್ ಕೊಡಲೇಬೇಕಿರುತ್ತೆ ನಿಮಗೆ. ಸೀಟ್ ಎಲ್ಲ ಒಂದು ಕಡೆ ಸಿಗಬೇಕು. ಇನ್ನೊಂದೇನೆಂದ್ರೆ ಲಾಸ್ಟ್ ರೌಂಡ್ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಸೊ ಸರ್ಕಾರಿ ಕೋಟದ BEd ಸೀಟ್ ಬೇಕೇ ಬೇಕು ಅಂದ್ರೆ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕೋಟದ ಅಡಿಯಲ್ಲೇ BEd ಸೀಟ್ ಮಾಡಬೇಕು. ಫೀಸ್ ಕಡಿಮೆ ಬರ್ತೀನಿ ಅನ್ನೋದು ಮತ್ತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ BEd ಕಾಲೇಜಲ್ಲಿ ಸೀಟ್ ಸಿಕ್ಕರೂ ಕೂಡ ಹೋಗೋಕೆ ರೆಡಿ ಇರ್ತೀರ ಅಂದ್ರೆ ಮಾತ್ರ ನೀವು ಆಪ್ಷನ್ ಎಂಟ್ರಿ ಮಾಡಬಹುದಾಗಿರುತ್ತೆ. ಇನ್ನೊಂದು ವಿದ್ಯಾರ್ಥಿಗಳಿಗೆ ಉತ್ತರ ಕರ್ನಾಟಕದ ರಾಜ್ಯದಲ್ಲಿ ಬಹುತೇಕರಿಗೆ ಸ್ಟಾರ್ ಮಾರ್ಕ್ ಬಂದಿರುವಂಥದ್ದು, ಯಾಕಂದ್ರೆ ಸೀಟೇ ಇರೋದಿಲ್ಲ, ಮತ್ತೆ ಕಡಿಮೆ ಸೀಟ್ ಇರುತ್ತೆ, ಅಥವಾ ಅಲ್ಲೇ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಇರುತ್ತೆ, ಅಲ್ಲಿ ಸ್ಟೂಡೆಂಟ್ಸ್ ಅಲ್ಲೇ ನನ್ನ ಸೀಟ್ ಬೇಕು ಅಂತ ಆಪ್ಷನ್ ಎಂಟ್ರಿ ಮಾಡ್ತಿರ್ತೀರಾ, ಸೀಟ್ ಇಲ್ಲ ಅಂದ್ರೆ ಸ್ಟಾರ್ ಬಂದೇ ಬರುತ್ತೆ. ಸೊ ಬೆಸ್ಟ್ ಅಂದ್ರೆ ವಿದ್ಯಾರ್ಥಿಗಳನ್ನ ಹೇಳುವಂಥದ್ದು ಬ್ಯಾಂಗ್ಳೂರಲ್ಲಿ ಇರುವಂಥ ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಂಡ್ರೆ, ಯಾಕಂದ್ರೆ ಬ್ಯಾಂಗ್ಳೂರು ಸುಮಾರು 40-45 ಕಾಲೇಜುಗಳಂತ ಇರುವಂಥದ್ದು. ಸೊ 50 ತನಕ ಕಾಲೇಜುಗಳಿದ್ದಾವೆ. ಈ ಕಾಲೇಜುಗಳನ್ನ ಆಯ್ಕೆ ಮಾಡಿದಾಗ ಚಾಯ್ಸಸ್ ಕೂಡ ಜಾಸ್ತಿ ಬರುತ್ತೆ ನಿಮಗೆ. ಬೇರೆ ಡಿಸ್ಟಿಕ್ 15 ಇರ್ಬೋದು, 20 ಇರ್ಬೋದು, 25 ಒಳಗಡೆ ಕಾಲೇಜುಗಳು ಬರ್ತವೆ. ಬ್ಯಾಂಗ್ಳೂರಲ್ಲಿ 50-55 ಕಾಲೇಜ್ ಇರೋದ್ರಿಂದ ಸೊ ಚಾಯ್ಸಸ್ ಕೂಡ ಜಾಸ್ತಿ ಇರುತ್ತೆ ನಿಮಗೆ. ಆಯ್ಕೆ ಮಾಡಿದಾಗ ಸೀಟ್ ಸಿಗೋ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ, ಮತ್ತೆ ಸೀಟ್ಗಳು ಕೂಡ ಉಳಿಕೆ ಆಗುವ ಸಾಧ್ಯತೆ ಇರುತ್ತೆ ಬ್ಯಾಂಗ್ಳೂರಲ್ಲಿ. ಆ ಕಾರಣಕ್ಕೆ ಹೆಚ್ಚಿಗೆ ಕಾಲೇಜ್ ಅಂತ ಆಯ್ಕೆ ಮಾಡಬೇಕಿರುತ್ತೆ. ಹೆಚ್ಚಿಗೆ ಅಂದ್ರೆ ಇಷ್ಟ ಆಗಿದ್ರೆ 100 ಆಯ್ಕೆ ಮಾಡಿ, 200 ಆಯ್ಕೆ ಮಾಡಿ, 300 ಆಯ್ಕೆ ಮಾಡಿ ವಿದ್ಯಾರ್ಥಿಗಳು. 350ಕ್ಕೂ ಹೆಚ್ಚಿಗೆ ಕಾಲೇಜ್ ಇದಾವೆ. ಅಷ್ಟು ಕಾಲೇಜು ನೀವು ಆಯ್ಕೆ ಮಾಡಿದ್ರು ಸಮಸ್ಯೆ ಇಲ್ಲ, ಎಲ್ಲ ಕಡೆ ಏನೂ ಸಮಸ್ಯೆ ಇಲ್ಲ. ಅಷ್ಟರಲ್ಲಿ ಯಾವುದೋ ಒಂದು ಕಾಲೇಜ್ ಅಂತೂ ನಿಮ್ಗೆ ಅಲರ್ಟ್ ಆಗುತ್ತೆ, ಸ್ಟಾರ್ ಅಂತೂ ಬರೋದಿಲ್ಲ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಸೀಟ್ ಬೇಕೇ ಬೇಕು ಅಂದ್ರೆ ವಿದ್ಯಾರ್ಥಿಗಳಿಗೆ ಸ್ಟಾರ್ ಬರಬಾರ್ದು ಅಂದ್ರೆ ಹೆಚ್ಚಿಗೆ ಕಾಲೇಜ್ ಆಯ್ಕೆ ಮಾಡಲೇಬೇಕಿರುತ್ತೆ. ಕಡಿಮೆ ಕಾಲೇಜ್ ಆಯ್ಕೆ ಮಾಡಿದ್ರೆ ನೀವು
ಸ್ಟಾರ್ ಅಂತೂ ಬರುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ನಿಮಗೆ ಅದು ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರ ಸ್ಟಾರ್ ತಗೊಂಡು ನೆಕ್ಸ್ಟ್ ಇಯರ್ ಟ್ರೈ ಮಾಡಬೇಕಿರುತ್ತೆ. ಆ ಕಾರಣಕ್ಕೆ ಅರ್ಥ ಮಾಡ್ಕೊಳ್ಳಿ. ಹೆಚ್ಚಿಗೆ ಕಾಲೇಜ್ ಅಂತ ಕೊಡಿ ಬಿ ಎಡ್ ಮಾಡಲೇಬೇಕು ಅಂದರೆ ಯಾವುದೇ ಡಿಸ್ಟಿಕಲ್ ಸೀಟ್ ಕೊಟ್ಟು ಸಿಕ್ಕರೂ ಕೂಡ ನಾನು ಹೋಗ್ತೀನಿ ಸೀಟ್ ಮೆಟ್ರಿ ಅಂದರೆ ನಾನು ಹಾಸ್ಟೆಲ್ ಪಿ ಜಿನ ಮಾಡ್ಕೊಂಡು ಓದ್ತೀನಿ ಅಂತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಒಂದು ಸರ್ಕಾರಿ ಕೊಟ್ಟದ ಒಂದು ಬಿ ಎಡ್ ಸೀಟು ಸಿಗುವ ಸಾಧ್ಯತೆ ಇರುತ್ತೆ. ಯಾಕಂದರೆ ವಿದ್ಯಾರ್ಥಿಗಳಿಗೆ ರೌಂಡ್ ವೈಸಲ್ಲಿ ಎಲ್ಲ ಕಡೆ ಸೀಟ್ ಫುಲ್ ಆಗಿರೋದ್ರಿಂದ ಹೇಳ್ತಿರುವಂಥದ್ದು ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ವೈದ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮಗಂತೂ ವಿಷಯ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಮಾರಿದೆ ವಿಡಿಯೋ ಶೇರ್ ಮಾಡಿ.